ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ನನ್ನ ಪ್ರೀತಿಯ ಸಹೋದರರೇ, ನಾನು ನಿಮ್ಮ ಅಬ್ಬು ರಾಜೀಸ್ ಸೌನೂರು. ಜಗತ್ತಿನಲ್ಲಿ ಹೆತ್ತ ಕರುಣಿಗೆ ತಮಗಿರುವ 100 ನೋವಿಗಿಂತ ದೊಡ್ಡ ನೋವು ಯಾವುದು ಗೊತ್ತಾ? 9 ತಿಂಗಳು ಗರ್ಭದಲ್ಲಿ ಇಟ್ಟು ಪ್ರತಿ ಹೆಜ್ಜೆಯಲ್ಲೂ ಜಾಗೃತಿಯಿಂದ ಸಾಕಿ 14 ವರ್ಷಗಳ ಕಾಲ ಆತನ ಪ್ರತಿ ನಗುವಿಗೂ ಸಂತೋಷಪಟ್ಟ ಆ ತಾಯಿಯ ಒಡಲು ಇಂದು ಎಷ್ಟು ಉರಿತಿರಬಹುದು. ಅಮ್ಮ, ನಾನು ದೊಡ್ಡವನಾದ ಮೇಲೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೀನಿ ಎಂದು ಹೇಳುತ್ತಿದ್ದ ಆ ಮುದ್ದಿನ ಧ್ವನಿ ಇನ್ನು ಆ ಮನೆಯಲ್ಲಿ ಎಂದಿಗೂ ಕೇಳಿಸುವುದಿಲ್ಲ. ಆ ತಂದೆ ಮಗನಿಗಾಗಿ ತಂದ ಹೊಸ ಬಟ್ಟೆಗಳು, ಆತ ಓದುತ್ತಿದ್ದ ಪುಸ್ತಕಗಳು ಇಂದಿಗೂ ಆ ಕೋಣೆಯಲ್ಲಿ ಹಾಗೆ ಇವೆ. ಆದರೆ ಆ 100 ಕನಸುಗಳ ಒಡೆಯ ಮಾತ್ರ ಇನ್ನು ಎಂದಿಗೂ ಮರಳಿ ಬರುವುದಿಲ್ಲ. ಆ ಹೆತ್ತವರ ಕಣ್ಣೀರು ಕೇವಲ ದುಃಖವಲ್ಲ, ಅದು ನಮ್ಮ ಮಗನನ್ನು ಕಣ್ಣೆದುರೇ ರಕ್ಷಿಸಿಕೊಳ್ಳಲಾಗಲಿಲ್ಲವಲ್ಲ ಎಂಬ ಜೀವಂತ ನರಕದ ಯಾತನೆ. ಒಮ್ಮೆ ಕಣ್ಣು ಮುಚ್ಚಿ ಆ ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ ಸಹೋದರರೇ. ಜ್ವರ ಬಂದ ಮಗನಿಗೆ ಆವಿ ಹಿಡಿಯಲು ಬಿಸಿ ನೀರು ಇಟ್ಟು ಪಕ್ಕದ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದ ಆ ತಾಯಿ ಮಧ್ಯಾಹ್ನ ಮನೆಗೆ ಮರಳಿ ಬಂದಾಗ ಕಂಡ ಆ ದೃಶ್ಯ ಎಂತಹವರ ಎದೆಯನ್ನು ಸೀಳುವಂತಿತ್ತು. ಮಗ ಅಡುಗೆ ಮನೆಯಲ್ಲಿ ಹಜಾರದಲ್ಲಿ ಅಪ್ರಜ್ಞಾವಸ್ಥೆಯಲ್ಲಿ ಜೀವವಿಲ್ಲದ ಶವವಾಗಿ ನೆಲದ ಮೇಲೆ ಬಿದ್ದಿದ್ದಾನೆ. ಆ ತಾಯಿ ಓಡಿ ಬಂದು ಮಗನನ್ನು ಅಪ್ಪಿ ಹಿಡಿದು, ಮಗನೇ ಕಣ್ಣು ಬಿಡು ಎಂದು ಆಕ್ರಂದನ ಮುಗಿಲು ಮುಟ್ಟುವಂತೆ ಕಿರುಚಾಡಿದಾಗ ಆ ತಾಯಿಯ ಕರುಳು ಎಷ್ಟು ಚೂರಾಗಿರಬೇಡವೇ? ನೋಡಿ, ಶಾಲೆಗೆ ಹೋದರೆ ಗೆಳೆಯರ ಬಲಗ, ತರಗತಿಯಲ್ಲಿ ಶಿಕ್ಷಕರ ಪ್ರೀತಿಯ ವಿದ್ಯಾರ್ಥಿ. ಆ 9ನೇ ತರಗತಿಯ ಬೆಂಚು ಇವತ್ತು ಖಾಲಿಯಾಗಿದೆ. ಗೆಳೆಯರು ಕಣ್ಣೀರು ಹಾಕುತ್ತಿದ್ದಾರೆ. ಅಧ್ಯಾಪಕರು ಆ ಮುದ್ದಾದ ಮುಖವನ್ನು ನೆನೆದು ಕಂಬನಿ ಮಿಡಿಯುತ್ತಿದ್ದಾರೆ. ಇಡೀ ಹಳ್ಳಿಯೇ ಇವತ್ತು ಆ ಮಗುವಿನ ಮರಣಕ್ಕೆ ಸ್ತಬ್ಧವಾಗಿ ನಿಂತಿದೆ. ಆ ಬಾಲಕ ಎಂಜೋಲಿಯ ಕಂಡಿದ್ದ ಆ ಸುಂದರ ಭವಿಷ್ಯದ ಕನಸುಗಳು ಆ ಬಿಸಿ ನೀರಿನ ಆವಿಯ ಜೊತೆಯಲ್ಲೇ ಕರಗಿ ಬೂದಿಯಾಗಿ ಹೋದವಲ್ಲ ಸಹೋದರರೇ. ನೋಡಿ, ಈ ದುರಂತ ಘಟನೆ ಹಿಂದೆ ಇಡೀ ಜಗತ್ತನ್ನೇ ಬಿಚ್ಚಿ ಬೀಳಿಸುವ, ಪ್ರತಿಯೊಬ್ಬ ಪೋಷಕರು ನಡುಗಿ ಹೋಗುವಂತಹ ಮತ್ತೊಂದು ಕಟು ಸತ್ಯ ಅಡಗಿದೆ. ಆ ಮಗು ಆವಿ ಹಿಡಿಯುವ ಆ ಕೋಣೆಯ 5 ನಿಮಿಷಗಳಲ್ಲಿ ನಡೆದ ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಮಾತ್ರ ಬಯಲಾದ ಆ ಒಂದು ರಹಸ್ಯ ಸಂಗತಿ ಏನು ಗೊತ್ತಾ? ಅದನ್ನು ಕೇಳಿದರೆ ನೀವು ಇನ್ನೂ ಮುಂದೆ ನಿಮ್ಮ ಮಕ್ಕಳಿಗೆ ಆವಿ ಹಿಡಿಯಲು ಕೊಡುವ ಮುನ್ನ 100 ಬಾರಿ ಯೋಚಿಸುತ್ತೀರಿ. ಆ ಬೆಚ್ಚಿ ಬೀಳಿಸುವ ಅಂತಿಮ ಸತ್ಯವನ್ನು ತಿಳಿಯೋಣ. ಪವಿತ್ರ ಕುರ್ಆನ್ನ ಸೂರತ್ ಅಲ್ ಬಕರಾದಲ್ಲಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ಅತ್ಯಂತ ಸ್ಪಷ್ಟವಾಗಿ ಆಜ್ಞಾಪಿಸುತ್ತಾನೆ, ವಲಾ ತುಲ್ಕು ಬಿ ಐದೀಕುಂ ಇಲಾ ತಹಲುಕ. ನಿಮ್ಮ ಕೈಯಾರೆ ನಿಮ್ಮನ್ನು ನಾಶದ ಕಡೆಗೆ ತಳ್ಳಬೇಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹದೀಸಿನಲ್ಲಿ ನಮಗೆ ಎಚ್ಚರಿಸಿದ್ದಾರೆ, ಲ ಲೊರರ ವಲ ದಿರಾರ. ನಿಮಗೂ ಹಾನಿ ಮಾಡಿಕೊಳ್ಳಬೇಡಿ, ಇತರರಿಗೂ ಹಾನಿ ಮಾಡಬೇಡಿ ಎಂದು. ಆದರೆ ಇವತ್ತು ಏನಾಗಿದೆ ಗೊತ್ತಾ? ನಮ್ಮ ಒಂದು ಸಣ್ಣ ಅಜಾಗರೂಕತೆ, ನಮ್ಮ ಒಂದು ಸಣ್ಣ ಅಸಡ್ಡೆ ನಮ್ಮ ಇಡೀ ಸಂಸಾರವನ್ನೇ ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿಬಿಟ್ಟಿದೆ. ನಾವು ಜ್ವರ ನೆಗಡಿ ಬಂದಾಗ ಅತ್ಯಂತ ಸಾಧಾರಣ ಅಂದುಕೊಂಡು ಮಾಡುವ ಆವಿ ಹಿಡಿಯುವಿಕೆ, ಸ್ಟೀಮ್ ಇನ್ಹಲೇಷನ್ ಇದೆಯಲ್ಲ, ಅದೇ ಆ ಮುಗ್ಧ ಜೀವವನ್ನು ಬಲಿ ಪಡೆದಿದೆ ಎಂದರೆ ನಾವೆಲ್ಲರೂ ಒಮ್ಮೆ ಎದೆ ಮುಟ್ಟಿ ಯೋಚಿಸಬೇಕಾಗಿದೆ. ಆರಂಭದಲ್ಲಿ ಎಲ್ಲರೂ ಅಂದುಕೊಂಡಿದ್ದು ಆವಿ ಹಿಡಿಯುವಾಗ ಬಿಸಿ ನೀರು ಮೈ ಮೇಲೆ ಬಿದ್ದು ಮಗು ತೀರಿಕೊಂಡಿರಬಹುದು ಎಂದು.
ಆದರೆ ಪೋಸ್ಟ್ಮಾರ್ಟಮ್ ವರದಿ ಬಂದಾಗ ವೈದ್ಯಕೀಯ ಲೋಕವೇ ಬೆಚ್ಚಿಬಿದ್ದಿತ್ತು. ಆತನ ಮರಣಕ್ಕೆ ಕಾರಣ ಮೈ ಮೇಲೆ ಬಿದ್ದ ನೀರಲ್ಲ, ಆತ ಉಸಿರಾಡಿದ ಆ ಅತಿಯಾದ ಆವಿ ಸ್ಟೀಮ್. ವೈಜ್ಞಾನಿಕ ವಿಶ್ಲೇಷಿಸುವುದಾದರೆ ಅಲ್ಲಾಹನು ಸೃಷ್ಟಿಸಿದ ನಮ್ಮ ದೇಹದ ಹೊರ ಚರ್ಮಗಿಂತ ನಮ್ಮ ಮೂಗು, ಗಂಟಲು, ಶ್ವಾಸನಾಳ ಮತ್ತು ಜೀವಕೋಶದ ಲೆನ್ಸ್ ಒಳಗಿರುವ ಜೀವಕೋಶಗಳು ಅತ್ಯಂತ ಮೃದು ಮತ್ತು ಸೂಕ್ಷ್ಮವಾದ ಲೋಳೆ ಪೋರೆಗಳಿಂದ ಮಾಡಲ್ಪಟ್ಟಿರುತ್ತವೆ. ನೀರು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಯುವಾಗ ಅದರಿಂದ ಬರುವ ಆವಿ ಉಷ್ಣತೆ ಅತ್ಯಂತ ತೀವ್ರವಾಗಿರುತ್ತದೆ. ನಾವು ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ತೀರಾ ಹತ್ತಿರದಿಂದ ಆ ಆವಿಯನ್ನು ಜೋರಾಗಿ ಉಸಿರಾಡಿದಾಗ ಆ ಬಿಸಿ ಆವಿಯು ನೇರ ಶ್ವಾಸನಾಳದ ಮೂಲಕ ಶ್ವಾಸಕೋಶಕ್ಕೆ ಆಳಕ್ಕೆ ಇಳಿದು ಒಳಗಿನ ಆಂತರಿಕ ಅಂಗಗಳಿಗೆ ತೀವ್ರವಾಗಿ ಸುಟ್ಟು ಗಾಯಗಳನ್ನು ಉಂಟು ಮಾಡುತ್ತದೆ. ರಕ್ತನಾಳಗಳು ಅತಿಯಾಗಿ ಹಿಗ್ಗಿ ಜೀವಕೋಶದಲ್ಲಿ ನೀರು ತುಂಬಿಕೊಂಡು ಶ್ವಾಸನಾಳವೇ ಸಂಪೂರ್ಣವಾಗಿ ಮುಚ್ಚಿ ಹೋಗಿ ಉಸಿರುಗಟ್ಟಿ ಆ ಮಗು ಪ್ರಾಣ ಬಿಟ್ಟಿದ್ದಾನೆ. ಅಂದರೆ ನಮ್ಮ ಮನೆಯಲ್ಲಿ ನಾವೆಷ್ಟು ಜಾಗರೂಕರಾಗಿರಬೇಕು. ನನ್ನ ಪ್ರೀತಿಯ ಸಹೋದರರೇ, ಇದೊಂದು ದೊಡ್ಡ ಜಾಗೃತಿ ಸಂದೇಶ. ಮನೆಮದ್ದನ್ನು ಎಂದಿಗೂ ನಿರ್ಲಕ್ಷ್ಯದಿಂದ ಕಾಣಬೇಡಿ. ಇನ್ನು ಮುಂದೆ ನೆನಪಿಡಿ, ನೀರು ಕುದಿಯುವ ತಕ್ಷಣವೇ ತೀರಾ ಹತ್ತಿರ ಹೋಗಿ ಆವಿ ಹಿಡಿಯಬೇಡಿ. ನೀರಿನ ಉಷ್ಣತೆ ಸ್ವಲ್ಪ ಕಡಿಮೆಯಾದ ನಂತರ ಸುರಕ್ಷಿತ ಅಂತರವನ್ನು ಕಾಯ್ದುಕೊಂಡು ಕೇವಲ 3 ರಿಂದ 4 ನಿಮಿಷ ಮಾತ್ರ ಆವಿಯನ್ನು ತೆಗೆದುಕೊಳ್ಳಿ. ಮುಖ್ಯವಾಗಿ ಹಿರಿಯರ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇಲ್ಲದೆ ಸಣ್ಣ ಮಕ್ಕಳಿಗೆ ಆವಿ ಹಿಡಿಯಲು ಒಂಟಿಯಾಗಿ ಬಿಡಬೇಡಿ. ಈ ಅತ್ಯಮೂಲ್ಯ ಜೀವರಕ್ಷಣಾ ಸಂದೇಶವನ್ನು ಪ್ರತಿಯೊಬ್ಬರೂ ಅರಿತು ಇಂತಹ ದುರಂತಗಳು ಮತ್ತೊಮ್ಮೆ ಯಾವುದೇ ಕುಟುಂಬದಲ್ಲಿ ಮರುಕಳಿಸದಂತೆ ಎಚ್ಚರ ವಹಿಸಬೇಕು. ನೋಡಿ ಸಹೋದರರೇ, ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ, ನಮ್ಮ ಈ ಒಂದು ಸಂದೇಶ ಒಂದು ಜೀವ ಹೋಯಿತು. ಆ ತಂದೆ ತಾಯಿಯವರಿಗೆ ಪ್ರತ್ಯೇಕವಾದ ಕ್ಷಮ ಅಲ್ಲಾಹನು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.